13 ಹಾಗೂ 14ನೇ ಕವನ. ಅರಸ ಕೇಳ್ ಬಿಲ್ ವಿದ್ಯೆಯಲ್ಲಿ ಮೂವರು ಕಣ ಸಾಮರ್ಥ್ಯ ಪುರುಷರು, ಧರೆಯೊಳೊಬ್ಬರಿಗೊಂದು ಗುಣ, ಪಾರ್ಥಂಗೆ ಮೂರೂ ಗುಣ, ಭರಿತವಾಗಿ ಹುದ ಆತನೊಬ್ಬನ ಸರಿಸದಲ್ಲಿ ಮಾರಾಂತ ಜೀವಿಸಿ ಮರಳಬಲ್ಲವನ್ನಾವನೈ ಹೇಳೆಂದ ಶಕುನಿ. ಅಂದರೆ ರಾಜ ಭೂಮಿಯ ಮೇಲೆ ಬಿಲ್ವಿದ್ಯೆಯಲ್ಲಿ 3 ಜನರೇ ಮಹಾಸಮರ್ಥರು, ಅವರಲ್ಲಿ ಒಬ್ಬರಿಗೊಂದು ಗುಣ. ಅರ್ಜುನನಲ್ಲಿ 3 ಗುಣಗಳಿವೆ. ಅವನೊಡನೆ ಸರಿ ಸಮಾನವಾಗಿ ಕಾದು ಬದುಕಿ ಹಿಂತಿರುಗಿ ಬರುವಂಥ ಅವನು ಯಾರು ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ರಾಮಚಂದ್ರನ ಚರಣಯು ನಿಸ್ಸೀಮ ಭೀಷ್ಮಾಚಾರ್ಯನ ಶಿರವ, ಮಹಾರಥಿ ದ್ರೋಣನ ಎದೆ ನಡುಗುವುದು ಸಮರದಲ್ಲಿ. ಸೌಮನಸ್ಯನು ನಿಷ್ಟ್ರಕಂಪ ಸನಾಮ ಅರ್ಜುನನ ನಿದಿರಲಿ ಭೂಮಿಯಲ್ಲಿ ಬಿಳ್ಳಾಳದಾವನೆಂದನ ಶಕುನಿ. ಅಂದರೆ ಯುದ್ಧ ಕಾಲದಲ್ಲಿ ಶ್ರೀರಾಮನ ಪಾದಗಳು, ಭೀಷ್ಮಾಚಾರ್ಯನ ತಲೆಯು, ದ್ರೋಣರ ಎದೆಯು ನಡುಗುತ್ತವೆ. ಅರ್ಜುನನಿಗಾದರೂ ಮನಸ್ಸಾಗಲಿ ಮೈಯಾಗಲಿ ಸ್ವಲ್ಪವೂ ನಡುಗುವುದಿಲ್ಲ. ಅಂತಹ ಅರ್ಜುನನ ಮುಂದೆ ನಿಂತು ಕಾದಬಲ್ಲ ಧನುರ್ಧರನು ಯಾರು ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.